ಇತ್ತು ಹೋದ ನಂತರ ಸಾಕಷ್ಟು ಆತಂಕದಲ್ಲಿದ್ದಂಥ ಈ ಭಾಗದ ರೈತರಿಗೆ ಇವತ್ತು ಒಂದು ಖುಷಿಯ ವಿಚಾರ ಏನಂತಂದರೆ ಫಸ್ಟ್ ಮೊದಲ ಎಲಿಮೆಂಟ್ ಏನು ತಾತ್ಕಾಲಿಕ ಗೇಟ್ ಇವತ್ತು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಏನಂತಾರೆ ಸಚಿವ ಶಿವರಾಜ್ ತಂಗಡಗಿ ಅವರು ಒಂದು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಸಾಕಷ್ಟು ಒಂದು ಆತಂಕದಲ್ಲಿದ್ದರು, ನಿರೀಕ್ಷೆ ಕೂಡ ಭಾಳ ಇತ್ತು, ಅದೆಲ್ಲವನ್ನು ಫುಲ್ಫಿಲ್ ಮಾಡಿದ್ರು ಇವತ್ತು ನೀವು ಮತ್ತು ನಿಮ್ಮ ಅಧಿಕಾರಿಗಳು ಕೊಡ್ತೀರಿ. ಇದ್ರ ಬಗ್ಗೆ ಏನು? ನಿಶ್ಚಿತವಾಗಲೂ ಜಿಂದಾಲಿನ ಎಲ್ಲ ಕಾರ್ಮಿಕರು ಮತ್ತು ಎಂಜಿನಿಯರಿಂಗ್ ಟೀಮ್, ಹಿಂದೂಸ್ತಾನ್ ಮತ್ತು ನಾರಾಯಣ್ ಅವರು ಒಂದು ಟೀಮು, ಎಲ್ಲರೂ ಸೇರಿ ನಿಜವಾಗಲೂ ಮೊದಲು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಅದಾದ ಮೇಲೆ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ 2-3 ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ಕಾಡಾದ ಅಧ್ಯಕ್ಷರು ಮತ್ತು ಭಾಳ ಮುಖ್ಯವಾಗಿ ನಮ್ಮ ನಾಯ್ಡು, ಕನ್ನಯ್ಯ ನಾಯ್ಡು ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತು ಅದರ ಜೊತೆಗೆ ಇವತ್ತೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಗೆಳೆಯರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಒಂದು ಅಡೆತಡೆಗಳು ಉಂಟಾಗಿದ್ವು, ಎಲ್ಲವನ್ನ ನಿವಾರಿಸಿ ಇವತ್ತು ಇದೊಂದು ಸಕ್ಸಸ್ ಆಗಿದೆ ಸರ್. ಈಗ ಇನ್ನೂ ಕೇವಲ ಒಂದು ಗೇಟನ್ನು ಈಗಾಗಲೇ ಫಿಕ್ಸ್ ಮಾಡಿದರೆ, ಇದು ಭಾಳ ಚಾಲೆಂಜಿಂಗ್ ಆಗಿತ್ತು. ಇನ್ನೂ 4 ಗೇಟ್ಗಳನ್ನ ಯಾವಾಗ ಕಾರ್ಯ ಮುಗಿಯುತ್ತೆ ಸರ್? ಒಂದು ಎಲಿಮೆಂಟ್ಸು ಮೊಟ್ಟ ಮೊದಲ ಎಲಿಮೆಂಟ್ಸ್ ಇಳಿಸೋದೇ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್. ಇವತ್ತು ಅದನ್ನು ಇಳಿಸಿದ್ದೀವಿ. ಇನ್ನೂ 4 ಇಳಿಸ್ಬೇಕಾಗಿದೆ. ನಮಗೆ ಪ್ರಮುಖವಾಗಿದ್ದು ಮೊದಲನೇದ್ದು ಇಳಿಸೋದೇ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್, ಅದನ್ನು ಇಳಿಸಿದ್ದೀವಿ. ಈಗ ಅದನ್ನು 3 ಇಳಿಸುವಂಥ ಕೆಲಸವನ್ನು 4 ಇಳಿಸುವಂಥ ಕೆಲಸ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡ್ತೀವಿ. ನಮಗೆ ಅದು ಇಳಿಸಿರೋದ್ರಿಂದ ಭಾಳ ಮುಖ್ಯವಾಗಿ ಅರೆ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿತ್ತು. ಹೀಗಾಗಿ ನಾವು ಇಳಿಸಿದ್ದೀವಿ. ಅದಕ್ಕೆಲ್ಲದು ಕಾರ್ಮಿಕರೇ ಕಾರಣ ಮತ್ತು ಇದಕ್ಕೆಲ್ಲದು ನನಗೆ ಧೈರ್ಯ ಕೊಟ್ಟಂಥ ರೈತರು ನನಗೆ ಭಾಳ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ನೀವು ಮುಂಚೆ ಹೇಳಿದ್ರಿ 60 TMC ನೀರು ಖಾಲಿ ಮಾಡೋ ಅಂತೇಳಿ. ಈಗ ಸುಮಾರು ನಿಮ್ಮ ಲೆಕ್ಕದ ಪ್ರಕಾರ ಒಂದು 25-30 TMC ಉಳಿತು ಅನ್ಬೋದು. ಹೆಚ್ಚಿಗೆ ಉಳಿದಿದೆ. ನನಗನ್ಸಿದ ಮಟ್ಟಿಗೆ ಈ ಸದ್ಯ ನಮ್ಮ ಡ್ಯಾಮ್ನೊಳಗೆ ಅಪ್ರಾಕ್ಸಿಮೇಟ್ಲಿ ನಾನು 70-72 TMC ನೀರು ಉಳಿದಿದೆ ಅಂತ ನನ್ನ ಅನಿಸಿಕೆ. ಅಷ್ಟು ಉಳಿಸಿದೆ. ಮತ್ತು ನಮ್ಗೆ ಇನ್ಫ್ಲೋ ಜಾಸ್ತಿ ಇದೆ. ನಮಗೆ 38,000 ಇನ್ಫ್ಲೋ ಇದೆ. ನಾವು 80,000 ಇನ್ಫ್ಲೋ ಮಾತ್ರ ನಾವು ಹೊರಗೆ ಬಿಡ್ತಾ ಇದ್ದೀವಿ. ಅದು ಔಟ್ ಗೋಯಿಂಗ್ ಹೋಗ್ತಾ ಇರೋದು, ಔಟ್ಸೈಡ್ ಹೋಗ್ತಾ ಇರೋದು 80,000. ಬಟ್ ಇನ್ಫ್ಲೋ ನಮಗೆ ಚೆನ್ನಾಗಿರೋದ್ರಿಂದ ಮತ್ತೆ ನಾವು ಡ್ಯಾಮನ್ನು ತುಂಬಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕರೆದು ಬಾಗಿನವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ಸಾಯಂಕಾಲ ಆಪರೇಷನ್ ಕ್ಲೋಸ್ ಆಗುತ್ತೆ. ನಾಳೆ ಸಾಯಂಕಾಲ ಆಪರೇಷನ್ ಮುಗಿತೈತೆ, ಎಲಿಮೆಂಟ್ಸ್ ಇಳಿಸೋದು ಮುಗಿತೆ. ಅದಾದಮೇಲೆ ನಮಗೆ ಅದೇನು ಕಂಟ್ರೋಲರ್ ಇದೆ, ಆ ಕಂಟ್ರೋಲರ್ಗೆ ಒಂದು ದಿವಸ ಹೆಚ್ಚು ಕಡಿಮೆ ಬೇಕಾಗುತ್ತೆ, 1 ದಿವಸ 2 ದಿವಸ. ಬಟ್ ಇದು ಒಳ್ಳೆಯ ಕೆಲಸ, ಒಳ್ಳೆಯ ಇದನ್ನು ಇವತ್ತು ನಾವು ಮಾಡಿದ್ದಾರೆ. ನಮ್ಮೆಲ್ಲ ಕಾರ್ಮಿಕರು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ಸಾಕಷ್ಟು ಚಾಲೆಂಜಿಂಗ್ ಆದಂತಹ ಒಂದು ಕೆಲಸವನ್ನು ಈಗಾಗಲೇ ಏನಂತಂದರೆ ಜಲತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ನೀವು ಯಶಸ್ವಿಯಾಗಿ ನಿಭಾಯಿಸಿದೆ. ಇದು ಸಾಕಷ್ಟು ಈ ಭಾಗದ ಜನರಿಗೆ ಒಂದು ಖುಷಿಯನ್ನು ತರುವಂಥ ಒಂದು ಕೆಲಸ. ಇದ್ರ ಜೊತೆಗೆ ಏನಂದರೆ ಈಗಾಗಲೇ ಸಚಿವ ಶಿವರಾಜ್ ತಂಗಡಗಿ ಅವರು ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂದರೆ ನಾಳೆ ಸಂಜೆವರೆಗೂ ಕೂಡ ಈ ಒಂದು ಆಪರೇಷನ್ ಕಂಪ್ಲೀಟ್ ಆಗಿ ಜನರಿಗೆ ಒಂದು ನೀರನ್ನು ಉಳಿತು ಅನ್ನುವಂಥ ಒಂದು ಖುಷಿ ಈಗಾಗಲೇ ಎಲ್ಲರಿಗೂ ಸಿಗಲಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಹೋದ ನಂತರ ಸಾಕಷ್ಟು ಆತಂಕದಲ್ಲಿದ್ದಂಥ ಈ ಭಾಗದ ರೈತರಿಗೆ ಇವತ್ತು ಒಂದು ಖುಷಿಯ ವಿಚಾರ ಏನಂತಂದರೆ ಫಸ್ಟ್ ಮೊದಲ ಎಲಿಮೆಂಟ್ ಏನು ತಾತ್ಕಾಲಿಕ ಗೇಟ್ ಇವತ್ತು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಏನಂತಾರೆ ಸಚಿವ ಶಿವರಾಜ್ ತಂಗಡಗಿ ಅವರು ಒಂದು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಸಾಕಷ್ಟು ಒಂದು ಆತಂಕದಲ್ಲಿದ್ದರು, ನಿರೀಕ್ಷೆ ಕೂಡ ಭಾಳ ಇತ್ತು, ಅದೆಲ್ಲವನ್ನು ಫುಲ್ಫಿಲ್ ಮಾಡಿದ್ರು ಇವತ್ತು ನೀವು ಮತ್ತು ನಿಮ್ಮ ಅಧಿಕಾರಿಗಳು ಕೊಡ್ತೀರಿ. ಇದ್ರ ಬಗ್ಗೆ ಏನು? ನಿಶ್ಚಿತವಾಗಲೂ ಜಿಂದಾಲಿನ ಎಲ್ಲ ಕಾರ್ಮಿಕರು ಮತ್ತು ಎಂಜಿನಿಯರಿಂಗ್ ಟೀಮ್, ಹಿಂದೂಸ್ತಾನ್ ಮತ್ತು ನಾರಾಯಣ್ ಅವರು ಒಂದು ಟೀಮು, ಎಲ್ಲರೂ ಸೇರಿ ನಿಜವಾಗಲೂ ಮೊದಲು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಅದಾದ ಮೇಲೆ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ 2-3 ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ಕಾಡಾದ ಅಧ್ಯಕ್ಷರು ಮತ್ತು ಭಾಳ ಮುಖ್ಯವಾಗಿ ನಮ್ಮ ಕನ್ನಯ್ಯ ನಾಯ್ಡು ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತು ಅದರ ಜೊತೆಗೆ ಇವತ್ತೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಗೆಳೆಯರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಒಂದು ಅಡೆತಡೆಗಳು ಉಂಟಾಗಿದ್ವು, ಎಲ್ಲವನ್ನ ನಿವಾರಿಸಿ ಇವತ್ತು ಇದೊಂದು ಸಕ್ಸಸ್ ಆಗಿದೆ ಸರ್. ಈಗ ಇನ್ನೂ ಕೇವಲ ಒಂದು ಗೇಟನ್ನು ಈಗಾಗಲೇ ಫಿಕ್ಸ್ ಮಾಡಿದರೆ, ಇದು ಭಾಳ ಚಾಲೆಂಜಿಂಗ್ ಆಗಿತ್ತು. ಇನ್ನೂ 4 ಗೇಟ್ಗಳನ್ನ ಯಾವಾಗ ಕಾರ್ಯ ಮುಗಿಯುತ್ತೆ ಸರ್? ಒಂದು ಎಲಿಮೆಂಟ್ಸು ಮೊಟ್ಟ ಮೊದಲ ಎಲಿಮೆಂಟ್ಸ್ ಇಳಿಸೋದೇ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್. ಇವತ್ತು ಅದನ್ನು ಇಳಿಸಿದ್ದೀವಿ. ಇನ್ನೂ 4 ಇಳಿಸ್ಬೇಕಾಗಿದೆ. ನಮಗೆ ಪ್ರಮುಖವಾಗಿದ್ದು ಮೊದಲನೇದ್ದು ಇಳಿಸೋದೇ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್, ಅದನ್ನು ಇಳಿಸಿದ್ದೀವಿ. ಈಗ ಅದನ್ನು 3 ಇಳಿಸುವಂಥ ಕೆಲಸವನ್ನು 4 ಇಳಿಸುವಂಥ ಕೆಲಸ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡ್ತೀವಿ. ನಮಗೆ ಅದು ಇಳಿಸಿರೋದ್ರಿಂದ ಭಾಳ ಮುಖ್ಯವಾಗಿ ಅರೆ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿತ್ತು. ಹೀಗಾಗಿ ನಾವು ಇಳಿಸಿದ್ದೀವಿ. ಅದಕ್ಕೆಲ್ಲದು ಕಾರ್ಮಿಕರೇ ಕಾರಣ ಮತ್ತು ಇದಕ್ಕೆಲ್ಲದು
ನನಗೆ ಧೈರ್ಯ ಕೊಟ್ಟಂಥ ರೈತರು ಮುಖಂಡರು ರೈತರು ನನಗೆ ಭಾಳ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ನೀವು ಮುಂಚೆ ಹೇಳಿದ್ರಿ 60 TMC ನೀರು ಖಾಲಿ ಮಾಡಿ ಮಾಡೋ ಅಂತೇಳಿ, ಈಗ ಸುಮಾರು ನಿಮ್ಮ ಲೆಕ್ಕದ ಪ್ರಕಾರ ಒಂದು 25ರಿಂದ 30 TMC ಉಳಿತು ಅನ್ಬೋತಾ ಅಲ್ಲ ಸರ್? ಹೆಚ್ಚಿಗೆ ಉಳಿದಿದೆ. ನನಗನ್ಸಿದ ಮಟ್ಟಿಗೆ ಈ ಸದ್ಯ ನಮ್ಮ ಡ್ಯಾಮ್ನೊಳಗೆ ಅಪ್ರಾಕ್ಸಿಮೇಟ್ಲಿ ನಾನು 70ರಿಂದ 72 TMC ನೀರು ಉಳಿದಿದೆ ಅಂತ ನನ್ನ ಅನಿಸಿಕೆ. ಅಷ್ಟು ಉಳಿಸಿದೆ ಮತ್ತು ನಮ್ಗೆ ಇನ್ಫ್ಲೋ ಜಾಸ್ತಿ ಇದೆ. ನಮಗೆ 38,000 ಇನ್ಫ್ಲೋ ಇದೆ. ನಾವು 80,000 ಇನ್ಫ್ಲೋ ಮಾತ್ರ ನಾವು ಹೊರಗೆ ಬಿಡ್ತಾ ಇದ್ದೀವಿ. ಅದು ಔಟ್ ಗೋಯಿಂಗ್ ಹೋಗ್ತಾ ಇರೋದು, ಔಟ್ಸೈಡ್ ಹೋಗ್ತಾ ಇರೋದು 80,000. ಬಟ್ ಇನ್ಫ್ಲೋ ನಮಗೆ ಚೆನ್ನಾಗಿರೋದ್ರಿಂದ ಮತ್ತೆ ನಾವು ಡ್ಯಾಮನ್ನು ತುಂಬಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನ ಕರೆದು ಬಾಗಿನವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ಸಾಯಂಕಾಲ ಆಪರೇಷನ್ ಕ್ಲೋಸ್ ಆಗುತ್ತೆ. ನಾಳೆ ಸಾಯಂಕಾಲ ಆಪ್ರೇಷನ್ ಮುಗಿತೈತೆ, ಎಲಿಮೆಂಟ್ಸ್ ಇಳಿಸೋದು ಮುಗಿತೆ. ಅದಾದಮೇಲೆ ಮೇಲೆ ನಮಗೆ ಅದೇನು ಕಂಟ್ರೋಲರ್ ಇದೆ, ಆ ಕಂಟ್ರೋಲರ್ಗೆ ಒಂದು ದಿವಸ ಹೆಚ್ಚು ಕಡಿಮೆ ಬೇಕಾಗುತ್ತೆ, 1 ದಿವಸ 2 ದಿವಸ. ಬಟ್ ಇದು ಒಳ್ಳೆಯ ಕೆಲಸ, ಒಳ್ಳೆಯ ಇದನ್ನು ಇವತ್ತು ನಾವು ಮಾಡಿದ್ದಾರೆ. ನಮ್ಮೆಲ್ಲ ಕಾರ್ಮಿಕರು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ಸಾಕಷ್ಟು ಚಾಲೆಂಜಿಂಗ್ ಆದಂತಹ ಒಂದು ಕೆಲಸವನ್ನು ಈಗಾಗಲೇ ಏನಂತಂದರೆ ಏನು ಜಲತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ನೀವು ಯಶಸ್ವಿಯಾಗಿ ನಿಭಾಯಿಸಿದೆ. ಇದು ಸಾಕಷ್ಟು ಈ ಭಾಗದ ಜನರಿಗೆ ಒಂದು ಖುಷಿಯನ್ನು ತರುವಂಥ ಒಂದು ಕೆಲಸ. ಇದ್ರ ಜೊತೆಗೆ ಏನಂದ್ರೆ ಈಗಾಗಲೇ ಸಚಿವ ಶಿವರಾಜ್ ತಂಗಡಗಿ ಅವರು ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂದರೆ ನಾಳೆ ಸಂಜೆವರೆಗೂ ಕೂಡ ಈ ಒಂದು ಆಪರೇಷನ್ ಕಂಪ್ಲೀಟ್ ಆಗಿ ಜನರಿಗೆ ಒಂದು ಏನು ನೀರನ್ನು ಉಳಿತು ಅನ್ನುವಂಥ ಒಂದು ಖುಷಿ ಈಗಾಗಲೇ ಎಲ್ಲರಿಗೂ ಸಿಗಲಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಹೋದ ನಂತರ ಸಾಕಷ್ಟು ಆತಂಕದಲ್ಲಿದ್ದಂಥ ಈ ಭಾಗದ ರೈತರಿಗೆ ಇವತ್ತು ಒಂದು ಖುಷಿಯ ವಿಚಾರ ಏನಂತಂದರೆ ಫಸ್ಟ್ ಮೊದಲ ಎಲಿಮೆಂಟ್ ಏನು ತಾತ್ಕಾಲಿಕ ಗೇಟ್ ಇವತ್ತು ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಏನಂತಾರೆ ಸಚಿವ ಶಿವರಾಜ್ ತಂಗಡಗಿ ಅವರು ಒಂದು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಸಾಕಷ್ಟು ಒಂದು ಆತಂಕದಲ್ಲಿದ್ದರು, ನಿರೀಕ್ಷೆ ಕೂಡ ಭಾಳ ಇತ್ತು, ಅದೆಲ್ಲವನ್ನು ಫುಲ್ಫಿಲ್ ಮಾಡಿದ್ದಾರೆ ಇವತ್ತು ನೀವು ಮತ್ತು ನಿಮ್ಮ ಅಧಿಕಾರಿಗಳು ಕೊಡ್ತೀರಿ. ಇದ್ರ ಬಗ್ಗೆ ಏನು? ನಿಶ್ಚಿತವಾಗಲೂ ಜಿಂದಾಲಿನ ಎಲ್ಲ ಕಾರ್ಮಿಕರು ಮತ್ತು ಎಂಜಿನಿಯರಿಂಗ್ ಟೀಮ್, ಹಿಂದೂಸ್ತಾನ್ ಮತ್ತು ನಾರಾಯಣ ಅವರು ಒಂದು ಟೀಮು, ಎಲ್ಲರೂ ಸೇರಿ ನಿಜವಾಗಲೂ ಮೊದಲು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಅದಾದಮೇಲೆ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ 2-3 ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ಕಾಡಾದ ಅಧ್ಯಕ್ಷರು ಮತ್ತು ಭಾಳ ಮುಖ್ಯವಾಗಿ ನಮ್ಮ ಏನು ಕನ್ನಯ್ಯ ನಾಯ್ಡು ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಮತ್ತು ಅದರ ಜೊತೆಗೆ ಇವತ್ತೆಲ್ಲರೂ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಗೆಳೆಯರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಒಂದು ಅಡೆತಡೆಗಳು ಉಂಟಾಗಿದ್ದು ಎಲ್ಲವನ್ನ ನಿವಾರಿಸಿ ಇವತ್ತು ಇದೊಂದು ಸಕ್ಸಸ್ ಆಗಿದೆ ಸರ್. ಈಗ ಇನ್ನು ಕೇವಲ 1 ಗೇಟನ್ನು ಈಗಾಗಲೇ ಫಿಕ್ಸ್ ಮಾಡಿದರೆ, ಇದು ಭಾಳ ಚಾಲೆಂಜಿಂಗ್ ಆಗಿತ್ತು. ಇನ್ನೂ 4 ಗೇಟ್ಗಳನ್ನು ಯಾವಾಗ ಕಾರ್ಯ ಮುಗಿಯುತ್ತೆ ಸರ್? ಒಂದು ಎಲಿಮೆಂಟ್ಸು ಮೊಟ್ಟ ಮೊದಲ ಎಲಿಮೆಂಟ್ಸ್ ಇಳಿಸೋದೇ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್. ಇವತ್ತು ಅದನ್ನು ಇಳಿಸಿದ್ದೀವಿ. ಇನ್ನೂ 4 ಇಳಿಸ್ಬೇಕಾಗಿದೆ. ನಮಗೆ ಪ್ರಮುಖವಾಗಿದ್ದು ಮೊದಲನೇದ್ದು ಇಳಿಸೋದೇ ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್. ಅದನ್ನು ಇಳಿಸಿದ್ದೀವಿ. ಈಗ ಅದನ್ನು 3 ಇಳಿಸುವಂಥ ಕೆಲಸವನ್ನು 4 ಇಳಿಸುವಂಥ ಕೆಲಸ ನಾಳೆ ಬೆಳಗ್ಗೆಯಿಂದ ಪ್ರಾರಂಭವನ್ನು ಮಾಡ್ತೀವಿ. ನಮಗೆ ಅದು ಇಳಿಸಿರೋದ್ರಿಂದ ಭಾಳ ಮುಖ್ಯವಾಗಿ ಹರೇ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿತ್ತು. ಹೀಗಾಗಿ ನಾವು ಇಳಿಸಿದ್ದೀವಿ. ಅದಕ್ಕೆಲ್ಲದು ಕಾರ್ಮಿಕರೇ ಕಾರಣ ಮತ್ತು ಇದಕ್ಕೆಲ್ಲದು ನನಗೆ ಧೈರ್ಯ ಕೊಟ್ಟಂಥ ರೈತರು ಮುಖಂಡರು ರೈತರು ನನಗೆ ಭಾಳ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ನೀವು ಮುಂಚೆ ಹೇಳಿದ್ರಿ 60 TMC ನೀರು ಖಾಲಿ ಮಾಡಿ ಮಾಡೋ ಅಂತೇಳಿ, ಈಗ ಸುಮಾರು ನಿಮ್ಮ ಲೆಕ್ಕದ ಪ್ರಕಾರ ಒಂದು 25ರಿಂದ 30 TMC ಉಳಿತು ಅನ್ಬೋತಾ ಅಲ್ಲ ಸರ್? ಹೆಚ್ಚಿಗೆ ಉಳಿದಿದೆ. ನನಗನ್ಸಿದ ಮಟ್ಟಿಗೆ ಈ ಸದ್ಯ ನಮ್ಮ ಡ್ಯಾಮ್ನೊಳಗೆ ಅಪ್ರಾಕ್ಸಿಮೇಟ್ಲಿ ನಾನು 70ರಿಂದ 72 TMC ನೀರು ಉಳಿದಿದೆ ಅಂತ ನನ್ನ ಅನಿಸಿಕೆ. ಅಷ್ಟು ಉಳಿಸಿದೆ ಮತ್ತು ನಮ್ಗೆ ಇನ್ಫ್ಲೋ ಜಾಸ್ತಿ ಇದೆ. ನಮಗೆ 38,000 ಇನ್ಫ್ಲೋ ಇದೆ. ನಾವು 80,000 ಇನ್ಫ್ಲೋ ಮಾತ್ರ ನಾವು ಹೊರಗೆ ಬಿಡ್ತಾ ಇದ್ದೀವಿ. ಅದು ಔಟ್ ಗೋಯಿಂಗ್ ಹೋಗ್ತಾ ಇರೋದು, ಔಟ್ಸೈಡ್ ಹೋಗ್ತಾ ಇರೋದು 80,000. ಬಟ್ ಇನ್ಫ್ಲೋ ನಮಗೆ ಚೆನ್ನಾಗಿರೋದ್ರಿಂದ ಮತ್ತೆ ನಾವು ಡ್ಯಾಮನ್ನು ತುಂಬಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ನ ಕರೆದು ಬಾಗಿನವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ಸಾಯಂಕಾಲ ಆಪರೇಷನ್ ಕ್ಲೋಸ್ ಆಗುತ್ತೆ. ನಾಳೆ ಸಾಯಂಕಾಲ ಆಪ್ರೇಷನ್ ಮುಗಿತೈತೆ, ಎಲಿಮೆಂಟ್ಸ್ ಇಳಿಸೋದು ಮುಗಿತೆ. ಅದಾದಮೇಲೆ ಮೇಲೆ ನಮಗೆ ಅದೇನು ಕಂಟ್ರೋಲರ್ ಇದೆ, ಆ ಕಂಟ್ರೋಲರ್ಗೆ 1 ದಿವಸ ಹೆಚ್ಚು ಕಡಿಮೆ ಬೇಕಾಗುತ್ತೆ, 1 ದಿವಸ 2 ದಿವಸ. ಬಟ್ ಇದು ಒಳ್ಳೆಯ ಕೆಲಸ, ಒಳ್ಳೆಯ ಇದನ್ನು ಇವತ್ತು ನಾವು ಮಾಡಿದ್ದಾರೆ. ನಮ್ಮೆಲ್ಲ ಕಾರ್ಮಿಕರು